ಫಸ್ಟ್ ಟೈಮ್ ಚಿಕನ್ ಮಾಡೀನ್ರಿ. ಮಾಡೋದ್ ಮಾಡೀನಿ, ಬಾರಿ ಮನಗಂಡ್ ಮಸ್ತ್ ಮಾಡಿಬಿಟ್ಟಿ ನೋಡ್ರಿ. ನಮಸ್ಕಾರ ರೀಪ್ಪ, ನಮ್ಮ ಉತ್ತರ ಕರ್ನಾಟಕದ ಎಲ್ಲಾ ಕಡಕ್ ಮಂದಿಗೆ. ಇವತ್ ನಾವು ಕಾಲೇಜ್ಗೆ ಹೋಗೋದ್ ಬಿಟ್ಬಿಟ್ಟ ಚಿಕನ್ ಮಾಡಕ್ ಅಂತೇಳಿ ದೋಸ್ತರು ಹೊಲಕ್ ಬಂದೇವ್ ನೋಡ್ರಿಪ್ಪ. ಮತ್ತೆ ಎಲ್ಲಿ ಅಂತ ಕೇಳ್ತೀರೇನ್ರಿ, ಇಲ್ಲೇ ಮುದ್ದೇವಾಳಿಂತ 1 ಕಿಲೋಮೀಟರ್ ದೂರ ಬಂದೇವ್ರಿ. ನಮ್ ದೋಸ್ತರು ಚಿಕನ್ ತರಾಕಂತ ಹೋಗ್ಯಾರಿ, ಜಲ್ದಿ ಬರ್ಲೇ ಇಲ್ಲ. ಅವ್ರಿಗೆ ವೇಟ್ ಮಾಡಿ ನಮಗಂತೂ ಸಾಕಾಗಿ ಹೋಗ್ಬಿಡ್ತು. ಅಲ್ಲಿ ತನ ನಾವು ಕೂಡ ಟೈಮ್ ಪಾಸ್ ಮಾಡಕತ್ತಿದ್ದೇವ್ರಿ. ನೋಡ್ರಿಪ್ಪ, ನಮ್ ದೋಸ್ತರು ಅಂಗಿ ಕಳೆದು ಡ್ಯಾನ್ಸ್ ಮಾಡಕತ್ ಬಿಟ್ಟಾರ. ನೋಡ್ರಿಪ್ಪ, ಅಂತೂ ಇಂತೂ ನಮ್ ದೋಸ್ತರು ಬಂದ್ರು. ಇವಾಗ ಎಲ್ಲಾ ತಂದಾರ ಚಿಕನ್, ಮತ್ ಅದಕ್ಕೆ ಏನ್ ಬೇಕು ಅಡಿಗೆ ಮಾಡಕ್ ಕಾಯಿಪಲ್ಲೆ, ಅಕ್ಕಿ, ರೊಟ್ಟಿ ಎಲ್ಲಾ ತಂದ್ರ. ಮತ್ತೇನೈತ್ರಿ, ಇವಾಗ ಅಡಿಗೆ ಮಾಡಕ್ ಸ್ಟಾರ್ಟ್ ಮಾಡೇ ಬಿಡ್ಬೇಕಲ್ಲ. ಅಡಿಗೆ ಯಾರು ಮಾಡೋದಂತ ಯೋಚನೆ ಮಾಡಾಗ ಎಲ್ರು ನೀನೇ ಮಾಡಂದ್ಬಿಟ್ರಿ ನನಗ. ನಾನ ಮಾಡಕ್ ಸ್ಟಾರ್ಟ್ ಮಾಡಿಬಿಟ್ಟಿನ್ರಿ, ಏನಾಗತ್ತ ಅಲ್ಲಿ ಅಂತೇಳಿ ಚಿಕನ್ ಮಾಡಕ. ಅಂತೂ ಇಂತೂ ಮಾಡಿದಿನ್ರಿ, ಮಾಡ್ತೀನಿ, ಹೇಳ್ತೀನಿ ಮುಂದ. ಇಟ್ಟು ಮಸ್ತ್ ಆಗಿತ್ತಂತಂದ್ರ ಚಿಕನ್ ಮನಗಂಡ್ ಮಾಡಿಬಿಟ್ಟಿನ್ರಿ. ಮಾಡೋದ್ ಮಾಡಿದ್ದೆ, ಕಡಕ್ ಮಾಡಿಬಿಟ್ಟೆ ಚಿಕನ್. ಅಂತೂ ಇತ್ತು ಚಿಕನ್ ಮಾಡಿ ಮುಗಿಸಿದೇನ್ರಿ. ರೊಟ್ಟಿ, ಶಿಸ್ತು, ಅನ್ನ, ಚಿಕನ್ ಸಾಂಬಾರ ಎಲ್ಲ ಮಸ್ತ್ ಊಟ ಮಾಡಿದೇವ್ರಿ. ಊಟ ಅಂತೂ ಏಕ್ ನಂಬರ್ ಕಡಕ್ ಮಾಡಿದ್ದೆ. ಎಲ್ರು ದೋಸ್ತರ ಜೊತೆ ಕುಂತ ಊಟ ಮಾಡೋದು ಮಜಾನ ಬೇರೆ ರೀ. ನೀ ಅಂತ 1000 ರೂಪಾಯಿ ಕೊಟ್ಟು ರೆಸ್ಟೋರೆಂಟ್ನ್ಯಾಗ ಊಟ ಮಾಡ್ತೀವ ಅಂತಂದ್ರು ಇದ್ರಕ್ಕಿಂತನ ಮಜಾ ಸಿಗುದೇ ಇಲ್ರಿ. ಅಲ್ಲಿ ಊಟ ಗೀಟ ಮಾಡಿ ಒಂದಿಟ್ಟು 7 ಅಪ್ ಕುಡಿದ್ಕೇರಿ ನಾವ್ ಇವಾಗ ಸೀದಾ ಹೊಂಟೇವ್ ನೋಡ್ರಿಪ್ಪ ಮನಿ ಕಡೆಗಿ.